ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ನೀವು ನೋಡ್ತಾ ಇದ್ದೀರಾ 25 ಡೇಸ್ PT ಜಿಮ್ ಚಾಲೆಂಜ್ ಡೇ 5. ಬೆಳಿಗ್ಗೆ ಎದ್ದ ಕೂಡಲೇ ನಾನಿಲ್ಲಿ ಚಕ್ಕೆ ನೀರನ್ನು ಬಿಸಿಗಿಟ್ಟಿದ್ದೀನಿ. ಅಂದರೆ ನೀರನ್ನು ಹಿಂದಿನ ದಿವಸ ರಾತ್ರಿನೇ ಬಿಸಿ ಮಾಡಿ ಇಟ್ಟಿದ್ದೆ, ಅದಕ್ಕೆ ಚಕ್ಕೆ ಹಾಕಿದ್ದೆ. ಅದೇ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು ಸಣ್ಣ ಪಾತ್ರೆಗೆ ಸಣ್ಣಗೆ ಹೆಚ್ಚಿರುವಂತಹ ಶುಂಠಿ ಬೆಳ್ಳುಳ್ಳಿ ಮತ್ತು ಹಾಗೆ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ. ಸೊ 2 ಹೋಳ್ ನಿಂಬೆ ಹಣ್ಣನ್ನ ಬೀಜ ತೆಗೆದು ರಸನೆಲ್ಲ ಹಿಂಡ್ಕೊಳ್ತಾ ಇದೀನಿ. ನೀವು ನೋಡ್ತಾ ಇರ್ಬೋದು. ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ನಾನೊಂದು ಅರ್ಧ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ತಾ ಇದೀನಿ. ಹಾಗೆ ಇಲ್ಲಿ ಆಪಲ್ ಸೈಡರ್ ವಿನಿಗರ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ. ಇದು ಆಕ್ಚುಲಿ ಹಾಕದೇ ಇದ್ರೂ ನಡೆಯುತ್ತೆ, ನನಗೆ ಗೊತ್ತಿರಲಿಲ್ಲ, ಸೊ ಹಾಗಾಗಿ ಹಾಕೊಂಡೆ. ಸೊ ನೀವು ಲೆಮನ್ ಯೂಸ್ ಮಾಡುವಾಗ ಆಪಲ್ ಸೈಡರ್ ವಿನಿಗರ್ ಹಾಕಬೇಡಿ. ನಾನು ನೆಕ್ಸ್ಟ್ ಡೇ ಇಂದ ಮೋಸ್ಟ್ಲಿ ಯೂಸ್ ಮಾಡಿಲ್ಲ ಅಂತ ಕಾಣುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದನ್ನ. ಸೊ ಆಕ್ಚುಲಿ ಈಗ ನಾನೇನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಇವಾಗ ಪೂರ್ತಿ 25 ಡೇಸ್ ಕಂಪ್ಲೀಟ್ ಆಗಿದೆ. ಇದಕ್ಕೂ ಮುಂಚೆ ನಾನು 35 ಡೇಸ್ ಅಂತ ಹಾಕ್ತಾ ಇದ್ದೆ. ಆಕ್ಚುಲಿ ನನಗೆ ಈ ಒಂದು ಕೋರ್ಸ್ ಮುಗಿಯೋದಕ್ಕೆ ಇನ್ನೊಂದು 2 ಡೇಸ್ ಇದೆ ಅನ್ನುವಾಗ ಗೊತ್ತಾಯಿತು 35 ಡೇಸ್ ಟೈಮಲ್ಲಿ ನಾವು 25 ಡೇಸ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಮಿಸ್ಟೇಕ್ ಆಗಿತ್ತು, ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಇದು ಕುಡ್ದಾದ್ಮೇಲೆ ಮಾರ್ನಿಂಗ್ ಡ್ರಿಂಕು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನಾನಿಲ್ಲಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿವಸ ಉರದ್ ದಾಲು ಮತ್ತು ಚೆನ್ನ ದಾಲ್ ನೆನೆಸಿಟ್ಟಿದ್ದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಅದಕ್ಕೆ ಸ್ವಲ್ಪ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಪೆಪ್ಪರ್, ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ ಉದ್ದದು, ಹಾಗೆ ಸ್ವಲ್ಪ ಪಿಂಕ್ ಹಿಮಾಲಯನ್ ಸಾಲ್ಟ್, ಹಾಗೆ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ರೀತಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರಬೇಕು, ಆಯ್ತಾ. ಸೊ ಅದಾದ್ಮೇಲೆ ನಾನಿಲ್ಲಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ, ಗ್ರೀನ್ ಚಟ್ನಿ ವಿತೌಟ್ ಕೊಕೊನಟ್. ನೀವಿಲ್ಲಿ ನೋಡ್ತಾ ಇರ್ಬೋದು. ಪುದೀನ, ಸ್ವಲ್ಪ ಪೆಪ್ಪರ್, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಜೀರಾ ಎಲ್ಲ ಹಾಕಿ ಒಂಚೂರು ಶುಂಠಿ ಹಾಕಿ, ಸ್ವಲ್ಪನೇ ಉಪ್ಪು ಹಾಕಿ, ಸ್ವಲ್ಪ ನಿಂಬೆ ಹಣ್ಣು ಹಾಕಿ ಚೆನ್ನಾಗಿ ಇದನ್ನ ಸ್ವಲ್ಪ ನೀರು ಹಾಕೊಂಡು ಒಂದು ಪ್ಯೂರಿ ಟೈಪ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಗ್ರೀನ್ ಚಟ್ನಿ ವಿತೌಟ್ ಕೊಕೊನಟ್ ತುಂಬಾನೇ ಒಳ್ಳೇದು ಡಯಟ್ ಮಾಡೋರ್ಗೆ ಮತ್ತೆ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಚಟ್ನಿ ಅಂತ ಹೇಳ್ಬೋದು. ಇಡ್ಲಿಗೆ, ಮುದ್ದೆಗೂ ಚೆನ್ನಾಗಿರುತ್ತೆ, ದೋಸೆಗೆಲ್ಲ. ಹಾಗೆ ನಾನಿಲ್ಲಿ ಸಲಾಡ್ ಕೂಡ ಮಾಡಿಕೊಂಡೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ದೋಸೆ ಮಾಡೋದಕ್ಕೆ. ಯಾಕಂದರೆ ನಮ್ಮ ಒಂದು ಟ್ರೈನರ್ ಹೇಳಿದರು ಮಸ್ಟರ್ಡ್ ಆಯಿಲ್ ಅಥವಾ ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡಿ ಅಂತ. ನಾನು ಮಸ್ಟರ್ಡ್ ಆಯಿಲ್ ಸಣ್ಣದೊಂದು ಬಾಟ್ಲು ತೊಗೊಂಡಿದ್ದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸಲಾಡ್ಗೆ ನಾನು ಸ್ವಲ್ಪ ಆ್ಯಪಲ್ಲು ಮತ್ತು ಹಾಗೆ ಸ್ಪ್ರೌಟ್ಸು, ಸೌತೆಕಾಯಿ ಎಲ್ಲ ಹಾಕೊಂಡಿನಿ. ಹಾಗೆ ಆ್ಯಪಲ್ ಸೈಡರ್ ವಿನಿಗರ್ ಕೂಡ ಆ್ಯಡ್ ಮಾಡಿದ್ದೆ. ಸೊ ದೋಸೆ ಚೆನ್ನಾಗಿ ಬಂತು, ಒಂಚೂರು ಮುರಿದ್ರೂ ಕೂಡ ಟೇಸ್ಟು ಸಖತ್ತಾಗಿ ಬಂದಿತ್ತು. ಹಾಗೆ ನಾನಿಲ್ಲಿ ಸಲಾಡ್ಗೆ ಮಧ್ಯದಲ್ಲಿ ಸ್ವಲ್ಪ ನೆನೆಸಿರುವಂತಹ ದ್ರಾಕ್ಷಿ ಕೂಡ ಹಾಕೊಂಡೆ. ಹಾಗೆ ನನ್ನ ಪ್ಲೇಟ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು ದೋಸೆ ಆದಮೇಲೆ ಇನ್ನೊಂದು ದೋಸೆ ಕೂಡ ಹಾಕಿದೆ. ಇದು ಹೈ ಪ್ರೋಟೀನ್ ರಿಚ್ ದೋಸೆ ಅಂತಾನೆ ಹೇಳ್ಬೋದು. ನೀವು ತುಂಬ ಫ್ಯಾಟ್ ಇದೆ ಅಂತಂದರೆ ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ನಾನಿಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಆಯಿಲ್ನ. ಅಷ್ಟರಲ್ಲಿ ನಾನಿಲ್ಲಿ ಸಲಾಡ್ ಕೂಡ ತಿನ್ಕೊಂಡೆ. 2ನೇ ದೋಸೆ ಕೂಡ ರೆಡಿ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ತುಂಬ ಚೆನ್ನಾಗಿ ಬಂದಿದೆ 2ನೇ ದೋಸೆ. ಸೊ ತುಂಬ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ. ಚೆನ್ನ ಅಂತೂ ನೀವು ಹೇಳೋದೇ ಬೇಡ, ಅದರಲ್ಲಿ ಪ್ರೋಟೀನ್ ರಿಚ್ ಕಾಳು ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ನಾನು ಇರಲಿ ಅಂತ ಹೇಳಿ 3ನೇ ದೋಸೆ ಕೂಡ ಹಾಕ್ತೆ, ಯಾಕಂದರೆ ತುಂಬ ಹಸುವಾಗ್ತಾ ಇತ್ತು. ಹಾಗಾಗಿ ಯಾಕಂದರೆ ತುಂಬ ವರ್ಕೌಟ್ ಮಾಡ್ತೀವಲ್ವ ಜಿಮ್ಮಲ್ಲಿ, ಹಾಗಾಗಿ ಸ್ವಲ್ಪ ಹಸಿವು ಇರುತ್ತೆ. ಒಂದೇ ಸತಿ ನಾವು ಫುಲ್ಲು ಕಮ್ಮಿ ತಿನ್ನಲೂಬಾರ್ದು, ಯಾಕಂದರೆ ಅಲ್ಲಿ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಹಂತವಾಗಿ ನಾವು ಬಿಡಬೇಕಾಗತ್ತೆ ಕ್ಯಾಲೋರಿನ ಕಮ್ಮಿ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಗ್ರೀನ್ ಚಟ್ನಿ ಕೂಡ ಹಾಕೊಂಡೆ. ಸೊ 2 ದೋಸೆ ಜೊತೆಗೆ ಇನ್ನೂ ಒಂದು ದೋಸೆ ಕೂಡ ರೆಡಿ ಆಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಕೂಡ ಚೆನ್ನಾಗಿ ಬಂದಿದೆ ದೋಸೆ. ಇಲ್ಲಿ ನಾನೊಂದು ಸ್ವಲ್ಪ ತಮ್ನೇಲ್ಗೆ ಫೋಟೋಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ 1 ದೋಸೆ ಚಿಕ್ಕದಿದೆ, 1 ಮೀಡಿಯಂ ಸೈಜ್. ಸೊ ಹಾಗಾಗಿ ನಾನು 3 ದೋಸೆ ತಿನ್ಬೋದು, ಏನೂ ತೊಂದರೆ ಇಲ್ಲ. 2 ದೋಸೆ ಲೆಕ್ಕನೇ ಆಗುತ್ತೆ, ಅದು ಚಿಕ್ಕದಿದೆ ಒಂದು. ಸೊ ಸ್ಪ್ರೌಟ್ಸ್ ಕೂಡ ಒಂದು ಸ್ವಲ್ಪ ಹಾಕೊಂಡೆ. ಮೇಥಿ ಮತ್ತು ಹೆಸರು ಕಾಳು ಯೂಸ್ ಮಾಡಿದ್ದೀನಿ ನಾನು, ಮೆಂತ್ಯ ಮತ್ತು ಹೆಸರು ಕಾಳು. ಯಾವುದಕ್ಕೆ? ಸ್ಪ್ರೌಟ್ಸ್ಗೆ. ದೋಸೆ ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿ.
ಚಟ್ನಿ ಕೂಡ ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ಬಂದಿತ್ತು ಸ್ನೇಹಿತರೆ. ವಿತೌಟ್ ಕೊಕೊನಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಚಟ್ನಿ ಮಾತ್ರ ಸೂಪರ್ ಆಗಿತ್ತು. ನಾನಂತೂ ತುಂಬಾನೇ ಇಷ್ಟಪಟ್ಟು ತಿಂದೆ ಅವತ್ತಿನ ದಿವಸ. ಸೊ ಯಾವ ರೀತಿ ಹೇಗೆ ನಾನು 2 ದೋಸೆ ಖಾಲಿ ಮಾಡಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಮಧ್ಯ ಸ್ಪ್ರೌಟ್ಸ್ನು ಕೂಡ ತಿಂತಾ ಇದ್ದೀನಿ. ನೀವೇನಾದ್ರು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡ್ತಾ ಇದ್ರೆ ಇದೂ ಒಂದು ಲಿಸ್ಟಲ್ಲಿ ಇಟ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ ವಿಡಿಯೋನ. ನೀವು ಶುರು ಮಾಡಿ ಮತ್ತೆ ನೋಡಿಕೊಂಡು ನೀಟಾಗಿ ವಿಡಿಯೋನ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇವತ್ತು ಡೇ 5 PT ಜಿಮ್ ಚಾಲೆಂಜ್, ಪರ್ಸನಲ್ ಟ್ರೈನಿಂಗ್ ಜಿಮ್ ಚಾಲೆಂಜ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಸೊ ಇದು ಬಂದು 25 ಡೇಸ್ ಇರೋದು. ನೋಡೋಣ ನಾನು ಎಷ್ಟು ದಿವಸ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಕ್ ಆಗುತ್ತೆ ಅಥವಾ ಗ್ಯಾಪ್ ತಗೊಳ್ತೇನಾ ಅಂತ ಅಂದ್ಬಿಟ್ಟು ಈ ಒಂದು ಚಾಲೆಂಜ್ ಅಂತ ನಾನು ಇದಕ್ಕೆ ಹೆಸರಿಟ್ಟಿರೋದು. PT ಅಂದ್ರೆ ಪರ್ಸನಲ್ ಟ್ರೈನಿಂಗ್. ಸೊ ಇವತ್ತು ಮಧ್ಯಾಹ್ನ ನಾನು ಏನೇನು ತಿನ್ನೋದಕ್ಕೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಪ್ರೀವಿಯಸ್ ವಿಡಿಯೋ ನೀವು ನೋಡಿರ್ಬೋದು, ನೈಟ್ ನಾನು ರೈಸ್ ತಿನ್ಲಿಲ್ಲ. ಸೊ ಇವಾಗ ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ಬಟ್ ಇದು ಬೇಡ ಅನ್ನಿಸ್ತು. ನಾನು ಸ್ವಲ್ಪ ಇದು ಹೋಗಿದೆ, ಸೊ ಇದು ನಾನು ಯೂಸ್ ಮಾಡ್ತಿಲ್ಲ. ನಂಗೂ ಬೇಜಾರಾಗುತ್ತೆ ಬಿಸಾಕಕ್ಕೆ, ಬಟ್ ಇವಾಗ ಡಯಟ್ ಅಲ್ಲಿ ಇರೋದ್ರಿಂದ ಏನು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೆ, ಆದ್ರೂ ಜಾಸ್ತಿ ಆಯ್ತು ನನ್ಗೆ ಇದು. ಆಕ್ಚುಲಿ ಏನು ಮಾಡಕ್ಕಲ್ಲ, ಇದನ್ನ ನಾನು ಬಿಸಾಡ್ತೀನಿ. ಅಂದ್ರೆ ಗೊಬ್ಬರಕ್ಕೆ ಹಾಕ್ತೀನಿ, ಇದು ವೇಸ್ಟ್ ಆಗಲ್ಲ. ನಾನು ಮನೆಯಲ್ಲೇ ಗೊಬ್ಬರ ಮಾಡ್ತಾ ಇದೀನಿ, ಹಾಗಾಗಿ ವೇಸ್ಟ್ ಆಗುದಿಲ್ಲ ಇದು. ಆಮೇಲೆ ಫ್ರಿಡ್ಜ್ ಯೂಸ್ ಮಾಡ್ತಾ ಇದೀನಿ ಸ್ನೇಹಿತರೆ, ಅದು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಫ್ರಿಡ್ಜ್ ಯೂಸ್ ಮಾಡ್ತಾ ಇರ್ಲಿಲ್ಲ ಅಂತ ಸ್ವಲ್ಪ ದಿವಸ, ಮತ್ತೆ ಇವಾಗ ಯೂಸ್ ಮಾಡಕ್ ಶುರು ಮಾಡಿದೀನಿ. ಯಾಕಂದ್ರೆ ಇದೆಲ್ಲ ಇಟ್ಕೊಳ್ಬೇಕು, ಹಾಳಾಗುತ್ತೆ ಎಲ್ಲ ಮಾಡ್ಕೊಳ್ಳೋದ್ರಿಂದ. ಸೊ ಇವಾಗ ಇಲ್ಲಿ ನಾನು ಬೂದ್ಕುಂಬಳಕಾಯಿ ಇಷ್ಟು ಇಟ್ಕೊಂಡಿದ್ದೀನಿ, ಮಶ್ರೂಮ್ ಒಂದ್ ಸ್ವಲ್ಪ ಇಟ್ಕೊಂಡಿದ್ದೀನಿ, ಸ್ವಲ್ಪ ಸೊಪ್ಪಿದೆ, ಮತ್ತೆ ಸೌತೆಕಾಯಿ ಇದೆ, ಆಪಲ್ ಇದೆ, ಟೊಮೆಟೊ ಮತ್ತೆ ಕ್ಯಾರೆಟ್ ಇದಿಷ್ಟು ತೆಗೆದು ಇಟ್ಕೊಂಡಿದ್ದೀನಿ ಫ್ರಿಡ್ಜ್ ಇಂದ. ಮತ್ತೆ ಇಲ್ಲಿ ಸ್ಪ್ರೌಟ್ಸ್ ಒಂದ್ ಸ್ವಲ್ಪ ಇನ್ನೂ ಇದೆ. ಸೊ ಇದೇನೇನ್ ಬೇಕೋ ಅದೆಲ್ಲ ಇಲ್ಲಿ ಹತ್ರ ಸಿಗ್ಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಫ್ಲಾಕ್ಸ್ ಸೀಡ್ಸ್, ಆಯಿಲ್, ಆಪಲ್ ಸೈಡರ್ ವಿನೆಗರು, ಮತ್ತೆ ಇದು ಸೆಸಮಿ ಸೀಡ್ಸ್, ಎಳ್ಳು ಮತ್ತೆ ಜೀರಾ ಏನಾದ್ರು ಬೇಕಿದ್ರೆ ಅಂದ್ಬಿಟ್ಟು ಚಿಲ್ಲಿ ಪೌಡರ್. ಸೊ ಇಲ್ಲಿ ಸ್ವಲ್ಪ ದ್ರಾಕ್ಷಿ ನೆನ್ಸಿರೋದಿದೆ. ಸೊ ಇದಿಷ್ಟು ಇದೆ. ನೋಡೋಣ ನಾನು ಇವಾಗ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಫಸ್ಟ್ಗೆ ಸೊಪ್ಪೆಲ್ಲ ತೊಳೆದು ಫಸ್ಟ್ ಇದನ್ನ ಒಂದು ಹೆಚ್ಚಿ ಬೇಯಕ್ಕೆ ಇಟ್ಬಿಡ್ತೀನಿ. ಇದು ಮತ್ತೆ ಸೊಪ್ಪು, ಲೀಫಿ ಗ್ರೀನ್ಸ್ ಮತ್ತೆ ವೆಜಿಟೇಬಲ್ಸ್ಗೆ ಇದು ನಮ್ಗೆ ಆಗ್ಬಿಡತ್ತೆ ಸೈಡ್ ಡಿಶ್ಗೆ. ಸೊ ರೈಸ್ ಒಂದ್ ಸ್ವಲ್ಪ ಇಡ್ತೀನಿ, ಆಫ್ಟರ್ನೂನ್ ಆಗಿರೋದ್ರಿಂದ 1 ಬೌಲ್ ರೈಸ್. ಸೊ ಇದು ಇಟ್ಕೊಂಡಿದೀನಿ, ನೈಟ್ಗೂ ಮಾಡಿ ಇಟ್ಬಿಡೋಣ, ಜಿಮ್ಮಿಂದ ಬಂದ್ಮೇಲೆ ತಿನ್ನಕ್ಕಾಗುತ್ತೆ ಅಂದ್ಬಿಟ್ಟು. ನೋಡೋಣ ಆದ್ರೆ ಮಾಡ್ತೀನಿ, ಇಲ್ಲ ಸಂಜೆ ಮಾಡ್ತೀನಿ. ಸೊ ಇವಾಗ ಸಲಾಡ್ಗೆ ನಾನು ಆಪಲ್ ಮತ್ತೆ ಇದಿಷ್ಟು ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಸ್ಪ್ರೌಟ್ಸ್ ಜೊತೆ ಹಾಕೊಂಡು ಮತ್ತೆ ಆಪಲ್ ಸೈಡರ್ ವಿನಿಗರ್ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರಿ ವಿಡಿಯೋ. ನೋಡಿ, ಬೂದ್ಕುಂಬಳಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದೀನಿ. ಇವಾಗ ಅರವೆ ಸೊಪ್ಪನ್ನ ಚೆನ್ನಾಗಿ ತೊಳೆದು 2 ಸತಿ ಹೆಚ್ಚಿಟ್ಕೊಂಡಿದೀನಿ, ಕಡ್ಡಿ ಸಮೇತ ಅಂದ್ರೆ ದಂಟು ಸಮೇತ. 2 ಬೇಯೋಕ್ಕಿಡೋದಕ್ಕೆ ಮುಂಚೆ ಈಗ ಅನ್ನ ಕೇಳೋಣ ಅಂತ ಹೇಳಿ. ಆಕ್ಚುಲಿ ನೋಡಿ, ವೈಟ್ ರೈಸ್ ಈ ತರ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಹಾಕಿದ್ರು ಕೂಡ ಮಿಕ್ಬಿಟ್ಟಿತ್ತು. ಸೊ ಹಾಗಾಗಿ ನಾ ಇದ್ರೊಂದು ಅರ್ಧಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಅಷ್ಟು ರೈಸ್ ಅನ್ನ ಇವಾಗ ಬೇಯಕ್ಕಿಡ್ತೀನಿ ತೊಳೆದು. ನೋಡಿ, ಇಷ್ಟೇ ಹಾಕೊಳ್ಳೋದು, ಜಾಸ್ತಿ ಇಲ್ಲ. ಸೊ ಇಷ್ಟು ರೈಸನ್ನ ಹಾಕೊಂಡು 2.5 ಗ್ಲಾಸ್ ನೀರು ಹಾಕ್ಬೇಕು, ಅಂದ್ರೆ ಈ ಸೈಜಲ್ಲಿ. ನೋಡೋಣ, ಸ್ವಲ್ಪ ಕಮ್ಮಿ ಆದಷ್ಟು ಒಳ್ಳೇದು. ಇವಾಗ ಒಂದು ಪಾತ್ರೆ ತಗೊಂಡು ನಾವು ಹೆಚ್ಚಿಟ್ಕೊಂಡಿರುವಂತಹ ಇದನ್ನೆಲ್ಲ ಹಾಕೊಳ್ಳೋಣ. ಸೊಪ್ಪನ್ನು ಹಾಕ್ಬಿಡ್ತೀನಿ. ನಂಗೆ ರಾತ್ರಿಗೆ ಮತ್ತೆ ಇವಾಗ್ಲಿಗೆ ವೆಜಿಟೇಬಲ್ ಮತ್ತೆ ಗ್ರೀನ್ಸ್ ರೆಡಿ ಆಗ್ಬಿಡತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಬೇಯಿಸ್ಕೊಳ್ಳಿ. ನಾನು 1-2 ಲೋಟ ಹಾಕಿದ್ದೀನಿ, ಇದರಲ್ಲಿ ಬೇಕಿಡೋಣ. ಇದೆ ಸ್ನೇಹಿತರೆ, ನಾನಿಲ್ಲಿ ಉಪ್ಪು ಹಾಕ್ದಿರಾ ಬೇಯಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಹಿಂಗೆ ಮುಳುಗಿಸ್ಬಿಡಿ ನೀರಲ್ಲಿ. ಸ್ವಲ್ಪ ಹೊತ್ತಾದ್ರೆ ಅದೇನೆ ಸರಿ ಹೋಗುತ್ತೆ. ಸೊ ಇಲ್ಲಿ ಅನ್ನ ರೆಡಿ ಆಗ್ತಿದೆ, ಅದೇ ಮುಚ್ಚಿಟ್ಬಿಡೋಣ. ಸೊ ಇವಾಗ ಸ್ವಲ್ಪ ಸಲಾಡ್ ರೆಡಿ ಮಾಡ್ಕೊಳ್ಳೋಣ, ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಸಲಾಡ್ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇದು 3 ಯೂಸ್ ಮಾಡಿಕೊಂಡು ಒಂದು ಸಲಾಡ್ ಮಾಡೋಣ. ಇವಾಗ ಇಷ್ಟೆಲ್ಲ ಆಗಲ್ಲ ತಿನ್ನಕ್ಕೆ, ಸ್ವಲ್ಪ ಇವಾಗ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ನೇಹಿತರೆ ನೋಡಿ, ಇದನ್ನ ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸೌತೆಕಾಯಿ, ಆಪಲ್, ಕ್ಯಾರೆಟ್ ಮತ್ತೆ ಸ್ಪ್ರೌಟ್ಸ್. ಸೊ ಇದಕ್ಕೆ ಆಪಲ್ ಸೈಡರ್ ವಿನಿಗರ್ ಮತ್ತೆ ಸ್ವಲ್ಪ ಪೆಪ್ಪರ್ ಮತ್ತೆ ಚೂರೆ ಸಾಲ್ಟ್ ಹಾಕೊಂಡು ಈಗ ತಿನ್ಬೇಕು. ಆಕ್ಚುಲಿ ಟೊಮೆಟೊ ಹಾಕೋಣ ಅನ್ಕೊಂಡ್ರೆ ಆಮೇಲೆ ಬೇಡ ಅನ್ನಿಸ್ತು, ಯಾಕಂದ್ರೆ ಆಪಲ್ ಹಾಕಿರೋದ್ರಿಂದ ಸ್ವಲ್ಪ ಇದು ಸ್ವೀಟ್ ಅಲ್ವಾ, ಟೊಮೆಟೊ ಆದ್ರೆ ಹುಳಿ ಆಗುತ್ತೆ. ಸೊ ಹಾಗಾಗಿ ಬೇಡ ಅಂತ. ಸೊ ಇದಿಷ್ಟು ಇವಾಗ ಮತ್ತೆ ಇದೆಲ್ಲ ಚೆಕ್ ಮಾಡ್ತಾ ಇರ್ಬೇಕು, ಅವಾಗವಾಗ ಬೇಯ್ತಾ ಇದೆ ಅಂತ. ನೋಡಿ, ಬೇಯ್ತಾ ಇದೆ. ಸೊ ಇದು ಬೆಂದಾದ್ಮೇಲೆ ಇದಕ್ಕೆ ಕೆಲವೊಂದೆಲ್ಲ ಐಟಮ್ಸ್ ಹಾಕ್ಲಿಕ್ಕಿದೆ, ಹಾಕಿ ಹಾಗೆ ತಿನ್ನೋದು.
ಬೇಯ್ಲಿ, ಇನ್ನೊಂದು ಚೂರು ಬೇಯ್ಬೇಕು. ಅಷ್ಟರಲ್ಲಿ ಇದಕ್ಕೆ ನಾನು ಎಲ್ಲ ಹಾಕೊಳ್ತೇನೆ. ಸ್ನೇಹಿತರೆ, ಸಲಾಡ್ ರೆಡಿ ಆಗಿದೆ. ಆಪಲ್ ಸೈಡರ್ ವಿನಿಗರ್ ಹಾಗೂ ಪೆಪ್ಪರ್, ಚೂರೆ ಸಾಲ್ಟ್ ಹಾಕೊಂಡಿದ್ದೀನಿ. ಪೆಪ್ಪರ್ನ ಹಾಗೆ ಜಜ್ಜಿ ಹಾಕಿದ್ದೀನಿ. ಪೌಡರ್ ಇದ್ರೆ ಪೌಡರ್ ಹಾಕೊಳ್ಬಹುದು. ಸೊ ಇದನ್ನ ತಿಂದು ಮತ್ತೆ ಇವಾಗ ಅನ್ನನ ತಿಂತೀನಿ. ಸೊ ಇದು ಅನ್ನ ಆಗೋಷ್ಟರಲ್ಲಿ ನಾನು ತಿನ್ಬೋದು, ಯಾಕಂದ್ರೆ ನಮ್ಗೊಂದು 15 ಮಿನಿಟ್ಸ್ ಗ್ಯಾಪ್ ಬೇಕಾಗುತ್ತೆ ಸಲಾಡ್ ತಿಂದಾದ್ಮೇಲೆ. ಸ್ನೇಹಿತರೆ, ಸಲಾಡ್ ತಿಂದ್ಮೇಲೆ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಇರೋ ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟೆ, ಅಂದ್ರೆ ಸ್ವಲ್ಪ ಇತ್ತು ಅದೆಲ್ಲ ಗಲ್ವರ್ಸಿಟ್ಬಿಟ್ಟು ಇವಾಗ ಬಂದೆ ನೋಡೋಣ ಅನ್ನ ಆಗಿದೆ ಅಂತ ಹೇಳಿ. ಎಸ್ ಆಗಿದೆ, ಆಫ್ ಮಾಡ್ತೀನಿ. ತರಕಾರಿ ಕೂಡ ಬಂದಿರುತ್ತೆ, ಇದು ಕೂಡ ಆಫ್ ಮಾಡಿಬಿಡ್ತೀನಿ. ಸೊಪ್ಪು ಅಲ್ವಾ, ಹಾಗಾಗಿ ಅರ್ವೆ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕಿತ್ತು. ಸೊ ಇದು ಮುಚ್ಚಿಟ್ಬಿಟ್ಟು ಜಸ್ಟ್ 2 ಮಿನಿಟ್ಸ್ ಎಲ್ಲ ಸೆಟ್ ಆಗಲಿ, ಇಲ್ಲಾಂದ್ರೆ ಸ್ಟ್ರೈನ್ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇದೆ. ಈಗ ಸ್ಟ್ರೈನ್ ನೋಡುವ, ಒಂದು 2 ಮಿನಿಟ್ಸ್ ಬಿಡೋಣ. ಅಷ್ಟರಲ್ಲಿ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ. ಎಳ್ಳು ಬೇಕಾಗುತ್ತೆ, ಮತ್ತೆ ಫ್ಲಾಕ್ಸ್ ಸೀಡ್ಸ್ ಆಯಿಲ್ ಬೇಕಾಗುತ್ತೆ, ಸ್ವಲ್ಪ ಪೆಪ್ಪರ್ ಬೇಕು, ಪೆಪ್ಪರ್ ಜಜ್ಜಿ ಇಟ್ಕೊಳ್ಳೋಣ. ಇವಾಗ ಚೂರು ಸಾಲ್ಟ್, ಮತ್ತೆ ಇದು ದ್ರಾಕ್ಷಿ. ಸೊ ಇದಿಷ್ಟು ಇಟ್ಕೊಳ್ತಾ ಇದ್ದೀನಿ ಇವಾಗ. ಸೊ ಇದನ್ನ ಫ್ರಿಜ್ಜಲ್ಲಿ ಇಟ್ಬೇಡ. ಇನ್ನೆಷ್ಟಿದೆ, ಈಗ ಹೆಸರು ಕಾಳು ಬೇರೆ ನೆನೆ ಹಾಕಬೇಕು. ಸೊ ಇದಿಷ್ಟು ಈಗ ಬೇಗ ಇರೋ ಐಟಮ್ಸು. ಓಕೆನಾ, ಇದ್ರ ಜೊತೆ ಇನ್ನೊಂದು ಐಟಮ್ ಇದೆ. ಇಲ್ಲ ಇಷ್ಟೇ, ಮಸ್ಟರ್ಡ್ ಆಯಿಲ್ ಹಾಕೋಣ ಅನ್ಕೊಂಡ್ರೆ ಬೇಡ, ಯಾಕಂದ್ರೆ ಇಲ್ಲಿ ಫ್ಲಾಕ್ಸ್ ಸೀಡ್ಸ್ ಆಯಿಲ್ ಇದ್ರೆ ಸಾಕಾಗುತ್ತೆ. ಮಸ್ಟರ್ಡ್ ಆಯಿಲ್ ಇದೆ, ಬಟ್ ಇದೇ ಸಾಕು ಇವಾಗ. ಯಾಕಂದ್ರೆ ಸ್ಯಾಲಡ್ಸ್ಗೆಲ್ಲ ಮೇಲ್ಗಡೆ ಜಸ್ಟ್ ಟಾಪಿಂಗ್ಸ್ಗೆ ಹಾಕೊಳ್ಳೋದಕ್ಕೆ ಈ ಆಯಿಲ್ ಬಳಸೋದು, ಕುಕ್ಕಿಂಗಿಗೆ ಬಳಸಬೇಡಿ ಒಂದು ಫ್ಲಾಕ್ಸ್ ಸೀಡ್ಸ್ ಆಯಿಲ್ನ. ಓಕೆನಾ, ಇಷ್ಟ ಆಯಿತು. ಇವಾಗ ಇದಕ್ಕೆ ಆಪಲ್ ಸೈಡರ್ ವಿನಿಗರ್ ಇವಾಗ ಏನು ಉಪಯೋಗಿಸ್ತಾ ಇಲ್ಲ, ಜಸ್ಟ್ ನಾನು ಒಂದು ಊಟ ತಟ್ಟೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ಫಸ್ಟ್ಗೆ ಇದನ್ನ ಸ್ವಲ್ಪ ನೀರು ಬಸಿದ್ಕೊಂಬಿಡೋಣ. ಸ್ವಲ್ಪ ನೀರಿದೆ, ನೀರು ಬಸಿದ್ಕೊಂಬಿಡೋಣ ಸ್ನೇಹಿತರೆ. ಇದ್ರದ್ದು ನೀರೆಲ್ಲ ಇಲ್ಲಿ ಒಂದು ಲೋಟಕ್ಕೆ ಹಾಕಿದ್ದೀನಿ. ಇದನ್ನ ನಾನು ಬಿಸಾಡಲ್ಲ. ನೋಡೋಣ, ನಿನ್ನೆ ಪಾಲಕ್ ಸೊಪ್ಪಿಂದು ಬಿಸಾಡ್ಬಿಟ್ಟಿದ್ದೆ, ಬಟ್ ಇದನ್ನ ಬಿಸಾಕಲ್ಲ. ಅದು ನಾನು ಒಂದು ವಿಡಿಯೋ ನೋಡಿ ಇದನ್ನ ಬಿಸಾಡಿದ್ದು, ಬಟ್ ಇದನ್ನ ಕುಡಿಯೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಇದು ಸಂಜೆಗೆ ಇಟ್ಕೊಳ್ತೀನಿ. ಇದಕ್ಕೆ ಹಾಕ್ತಾ ಇದ್ದೀನಿ. ಎಷ್ಟು ತಿನ್ನಕ್ಕಾಗುತ್ತೋ ಗೊತ್ತಿಲ್ಲ. ಈಗ ಅಷ್ಟರಲ್ಲಿ ಒಂದು ಸ್ವಲ್ಪ ಎತ್ತಿಡ್ತೀನಿ ನೋಡಿ, ಇದು ಇಷ್ಟು ಯೂಸ್ ಮಾಡ್ತೀನಿ, ಇಷ್ಟು ಎತ್ತಿಟ್ಬಿಡ್ತೀನಿ. ಐ ಥಿಂಕ್ ಸಾಕಿಷ್ಟು. ಇಷ್ಟನ್ನ ಎತ್ತಿಟ್ಟಿರ್ತೀನಿ, ಬಟ್ ಒಟ್ಟಿಗೆ ಎಲ್ಲ ಹಾಕ್ಬಿಡುವ ಮತ್ತೆ ನೋಡೋಣ, ಯಾಕಂದ್ರೆ 2 ಸತಿ ಎಲ್ಲ ಹಾಕ್ಬೇಕಾಗುತ್ತೆ. ಇವಾಗ ಇದಕ್ಕೆ ಏನೇನು ಹಾಕ್ತೀನಿ ನೋಡಿ. ಫಸ್ಟಿಗೆ ಸೊ ಇಲ್ಲೊಂದು ಸ್ವಲ್ಪ ಪೆಪ್ಪರ್ ಜಜ್ಜಿಟ್ಕೊಂಡೆ ಇವಾಗ. ಸೊ ಇದೆಲ್ಲ ಓಪನ್ ಮಾಡಿ ಇಟ್ಕೊಂಡೆ. ಸೊ ಒಂದು ಮಿಸ್ ಆಗಿತ್ತು, ಲೆಮನ್ ಒಂದು ಹೇಳಿರಲಿಲ್ಲ ನಿಮಗೆ. ಸೊ ಫಸ್ಟ್ಗೆ ಲೆಮನ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಚೂರೆ, ಯಾಕಂದ್ರೆ ಇದು ಆಲ್ರೆಡಿ ಅರ್ಧ ಹಿಂಡಿತ್ತು. ಲೆಮನ್ ಬೆಳಗ್ಗೆ ಯೂಸ್ ಮಾಡಿದ್ನಲ್ಲ, ಒಂದು ಸ್ವಲ್ಪ ಇತ್ತು, ಮಿಕ್ಕಿರೋ ರಸನೆಲ್ಲ ಹಾಕ್ತಾ ಇದ್ದೀನಿ, ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ಮತ್ತೆ ಈಗ ಪೆಪ್ಪರ್, ಸಾಲ್ಟ್ ಆದಷ್ಟು ಕಮ್ಮಿ ಯೂಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಜಸ್ಟ್ ಒಂದು ಚಿಟಿಕೆ ಅಷ್ಟು ಸಾಲ್ಟ್, ಫ್ಲಾಕ್ಸ್ ಸೀಡ್ಸ್ ಆಯಿಲ್, ಸ್ವಲ್ಪ ಎಳ್ಳು ಹಾಕೋಣ. ಇದಾಯಿತು. ಈಗ ಇದು ದ್ರಾಕ್ಷಿ ಹಾಕೋಣ. ನೋಡಿ ರೆಡಿ ಆಯ್ತು ಸೈಡ್ ಡಿಶ್ ಇವಾಗ. ಆಯಿತಾ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಐ ಥಿಂಕ್ ಇದಿಷ್ಟು ಬೇಕಾಗುತ್ತೆ ಇವಾಗ, ಯಾಕಂದರೆ ಜಿಮ್ಗೆ ಹೋಗ್ತಿರೋದ್ರಿಂದ ತುಂಬ ವರ್ಕೌಟ್ ಮಾಡಿಸ್ತಾರೆ, ಸ್ಟ್ರೆಂತ್ ಬೇಕು. ಸೊ ರೈಸನ್ನು ಸೈಡ್ಗೆ ಹಾಕ್ಕೊಳ್ತೀನಿ ಇವಾಗ. ಅಷ್ಟೇ ಸ್ನೇಹಿತರೆ, ನೋಡಿ ಎಷ್ಟು ಬೇಗ ರೆಡಿ ಆಯಿತು. ಸೊ ತೊಗರಿಬೇಳೆ ಎಲ್ಲ ತೊಗೊಳ್ಬೇಡಿ ಅಂತ ಹೇಳಿದ್ದಾರೆ, ಯಾಕಂದರೆ 5 ಡೇಸ್ ಅವ್ರು ಯಾವ ರೀತಿ ಡಯಟ್ ಹೇಳಿದಾರೋ ಆ ರೀತಿ. ಸಲಾಡ್ ಅಂದರೂ ಸಲಾಡ್ ತಿಂದೈತೆ, ಲೀಫಿ ವೆಜಿಟೇಬಲ್ ಅಂದರೂ ಅದು ಇವಾಗ ಹಾಕೊಂಡಿದ್ದೀನಿ. ಮತ್ತು ಬೇಯಿಸಿರೋ ತರಕಾರಿ ಅಂದರೂ ಅದು ಕೂಡ ಇದೆ, ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ತರಕಾರಿ. ಸೊ ಇನ್ನೇನು ಬೇಕಲ್ವಾ. ಸೊ ಇದೆಷ್ಟು ಆಯಿತು. ಮತ್ತು ಗುಡ್ ಫ್ಯಾಟ್ಸ್ಗೆ ಇದರಲ್ಲಿ ಎಳ್ಳಿದೆ, ಮತ್ತು ಫ್ಲಾಕ್ಸ್ ಸೀಡ್ಸ್ ಆಯಿಲ್ ಇದೆ, ಮತ್ತು ಪೆಪ್ಪರ್ ಇದೆ, ಡೈಜೆಷನ್ಗೆ ಲೈಮ್ ಇದೆ, ಲೆಮನ್. ಸೊ ತುಂಬ ಒಳ್ಳೆಯದು ಈ ಥರ ಎಲ್ಲ ತಿಂದರೆ. ನೋಡಿ ಆದಷ್ಟು ನೀವು ಫಾಲೋ ಮಾಡಿ. ಹಾಗೆದೆಲ್ಲ ಮುಚ್ಚಿಟ್ಬಿಟ್ಟೆ, ಟೈಮೇ ಸಾಕಾಗಲ್ಲ ನನಗಂತೂ. ಸೊ ಹಾಗೆ ಲೈಫ್ ಇಂಪ್ರೂವ್ ಮಾಡ್ಕೊಳ್ಬೇಕಲ್ಲ, ಲೈಫ್ ಸ್ಟೈಲ್, ಇಲ್ಲಾಂದ್ರೆ ಕಾಯಿಲೆಗಳು ಬರುತ್ತೆ. ಇದನ್ನ ಮುಚ್ಚಿಟ್ಟು ಇದನ್ನ ರಾತ್ರಿಗೆ ಕುಡಿತೀನಿ, ನೋಡೋಣ ಸಂಜೆ ಕುಡಿತೀನಿ ಮುಚ್ಚಿ. ಸೊ ಅಷ್ಟೇ, ಇಲ್ಲೆಲ್ಲ ಮುಗೀತು ಇದ್ರದ್ದು ಕತೆ. ಸೊ ಇದೆಲ್ಲ ಗೊಬ್ಬರಕ್ಕೆ ಹಾಕಬೇಕು, ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ಗೊಬ್ಬರಕ್ಕೆ ಹಾಕೋದನ್ನ. ಓಕೆನಾ. ಸೊ ಇದಿಷ್ಟು ಮುಗೀತು. ಈಗ ರೈಸ್ ಹಾಕೊಳ್ಳುವ ಸಮಯ.
ಸೊ ನನಗೆ ಏನು ತಕ್ಷಣಕ್ಕೆ ಸಿಕ್ತು ಅದೇ ತಗೋತಾ ಇದ್ದೀನಿ. ಏನಪ್ಪ ಸೌಟಲ್ಲಿ ಹಾಕ್ತೇಳ ಅನ್ಕೋಬೇಡಿ. ಸೊ ನೋಡಿ, ಒಂದು ಸೌಟು, ಸಣ್ಣ ಸೌಟು, ಅದನ್ನು ಕೂಡ 2 ಇಷ್ಟು ಹಾಕ್ಕೊಂಡ್ಬಿಡ್ತೀನಿ. ಅಪ್ಪ ಬಿಸಿ, ಇಷ್ಟು ಹಾಕ್ಕೊಂಡ್ಬಿಡ್ತೀನಿ. ಇವಾಗ ವೇಸ್ಟ್ ಆಗುತ್ತಿಲ್ಲ ಅಂದರೆ ನೋಡಿ, ನಿನಗಿನ್ನ ಕಮ್ಮಿ ಮಾಡಿದ್ದೀನಲ್ವಾ, ನೋಡಿದ್ರಾ? ಇಷ್ಟು, ಇದು ಜಾಸ್ತಿ ಇರಬೇಕು, ಇದು ಕಮ್ಮಿ ಇರಬೇಕು ಅನ್ನೋ ಪೋರ್ಷನ್ ಕಮ್ಮಿ ಇರಬೇಕು ಯಾವಾಗ್ಲೂ. ಸೊ ಇದಿಷ್ಟು ಬಳದು ಹಾಕೊಂಡು ಸಿಗ್ತೀನಿ ನಿಮಗೆ. ಗ್ಯಾಸ್ ಸ್ನೇಹಿತರೆ ನೋಡಿ, ಸೊ ನನ್ನ ಒಂದು ಊಟ ರೆಡಿ ಆಯಿತು. ಡೇ 5 ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ, ಫಿಟ್ನೆಸ್ ಜರ್ನಿನಲ್ಲಿ ಡೇ 5 ಅಂತ ಹೇಳ್ಬೋದು ಈ ಒಂದು ಡಯಟ್ ಪ್ಲಾನ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅನ್ನ ಕಮ್ಮಿ ಇದೆ, ಮತ್ತೆ ಇಲ್ಲಿ ಸೊಪ್ಪು ಮತ್ತೆ ತರಕಾರಿ ಹೆಚ್ಚಾಗಿದೆ. ಅಂದ್ರೆ ಸೊಪ್ಪುನು ಸ್ವಲ್ಪನೇ, ಬಟ್ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಈ ಒಂದು ಪೋರ್ಷನ್ಸ್ ಜಾಸ್ತಿ ಇದೆ, ಇದು ಕಮ್ಮಿ ಇರ್ಬೇಕು ಯಾವಾಗ್ಲೂ ಕೂಡ. ನೋಡಕ್ಕೂ ತುಂಬಾ ಚೆನ್ನಾಗಿದೆ, ಮತ್ತೆ ಈಸಿ, ಬೇಗ ಆಗ್ಬಿಡುತ್ತೆ. ನೋಡಿ, ನಾನು ತಿನ್ನೋಡು ಹೇಳ್ತೀನಿ ಈಗ. ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಮಾಡ್ಕೊಳ್ಳಿ ಈ ತರ, ತುಂಬಾ ಒಳ್ಳೇದು. ಅಂದ್ರೆ ತೊಗರಿಬೇಳೆ ಎಲ್ಲ ಯೂಸ್ ಮಾಡ್ಲೇಬಾರ್ದು ಆ ತರ ಅಲ್ಲ, ಬಟ್ ನಾನಿಲ್ಲಿ ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇದೀನಲ್ವಾ, ಹಾಗಾಗಿ ಒಂದು 5 days ಜಿಮ್ಗೆ ಹೋಗ್ತಾ ಇದೀನಲ್ಲ, ಅವ್ರು ಹೇಳಿರೋ ತರ ಡಯಟ್ ಮಾಡ್ಬೇಕು ಅಂತ ನಾನು ಇಲ್ಲಿ ಬೇಳೆ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಬಟ್ ನೀವು ಜನರಲ್ ಆಗಿ ಅಡ್ಗೆ ಮಾಡ್ಕೊಳ್ವಾಗ ಬೇಳೆ ಉಪಯೋಗಿಸಿ, ಬಟ್ ಅನ್ನ ನೋಡಿ ಇಷ್ಟೇ ಇರ್ಬೇಕು, ಕಮ್ಮಿ ಇರ್ಬೇಕು ಯಾವಾಗ್ಲೂ ಕೂಡ. ತುಂಬಾ ಚೆನ್ನಾಗಿದೆ ನೋಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ ಇನ್ನಷ್ಟು ವಿಡಿಯೋಸ್ ಬರುತ್ತೆ. ಡಯಟ್, ನನ್ನ ಒಂದು ಫುಡ್ ಪ್ಲಾನ್, ಯಾವ ರೀತಿ ನಾನು ಫುಡ್ ತಗೊಳ್ತೀನಿ ಅನ್ನೋದೆಲ್ಲ ಟಿಪ್ಸ್ ಎಲ್ಲ ಹೇಳ್ಕೊಡ್ತೇನೆ ನಿಮಗೆ. ಫಾಲೋ ಮಾಡಿ, ನೀವು ಹೆಲ್ದಿ ಆಗಿರಿ. ಸೊ ಇದು ಮಧ್ಯಾಹ್ನದ ಊಟ ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ಇವತ್ತು ರಾತ್ರಿ ಏನ್ ಮಾಡಿರ್ತೀನಿ ಅಂತ, ಮೋಸ್ಟ್ಲಿ ಮಶ್ರೂಮ್ ಇವಾಗ ಮಾಡೋಕ್ಕಾಗಲ್ಲ, ರಾತ್ರಿ ಮಾಡ್ತೀನಿ ಬಂದ್ಮೇಲೆ. ಬೇಗ ಬಂದು ಬೇಗ ಮಾಡ್ಬೇಕು ಇವತ್ತು. ಬೇಗ ಬರೋದು ಅಂತ ಅನ್ಕೊಳ್ದು, ಬಟ್ ಅಲ್ಲಿ ಲೇಟ್ ಆಗುತ್ತಲ್ವಾ, ಬಂದ್ಬಿಟ್ಟು ಬೇಗ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಊಟ ಆದ್ಮೇಲೆ ಈ ಒಂದು ಏನು ನಾನು ಬಿಸಾಡೋದಕ್ಕೆ ಹಸಿ ಕಸ ಎಲ್ಲ ಇತ್ತಲ್ಲ, ಅದನ್ನ ಮುಂಚೆ ಯಾವ್ದ್ರಲ್ಲಿ ಹಸಿ ಕಸ ಹಾಕಿದ್ನೋ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಪೂರ್ತಿ ಈ ಡಬ್ಬನ ತಗೊಂಡು ಹೋಗಿ ಮೇಲ್ಗಡೆ ಹಾಕ್ ಬರೋದಕ್ಕೆ ಇಲ್ಲಿ ಟೆರೆಸ್ಗೆ ಹೋಗ್ತಾ ಇದೀನಿ ನಾನು. ಒಂದು ದೊಡ್ಡ ಡ್ರಮ್ ತರ ಇದೆ ಮೇಲ್ಗಡೆ, 1-2 ಇಟ್ಟಿದ್ದೀನಿ ಆಕ್ಚುಲಿ ಟೆರೆಸ್ ಮೇಲೆ. ಸೊ ಅದರಲ್ಲಿ ಈ ಒಂದು ಹಸಿ ಕಸನ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಬರ್ತೀನಿ ನಾನು. ಯಾವಾಗ್ಲೂ 1.5 day ಕಲೆಕ್ಟ್ ಆಗಿದ ತಕ್ಷಣ ಹಸಿ ಕಸನ ಹಾಕ್ಬಿಡ್ತೀನಿ ಈ ಒಂದು ಡ್ರಮ್ ಅಲ್ಲಿ. ಆಕ್ಚುಲಿ ನನ್ನ ಒಂದು ಅಡಿಕೆ ತಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಶುರು ಮಾಡಿದ್ನಲ್ವಾ, ಆವಾಗ್ಲಿಂದ ಕೂಡ ನಾನು ಗೊಬ್ಬರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಒಂದು ಡ್ರಮ್ ನೀವೇನು ಇವಾಗ ನೋಡ್ತಾ ಇರ, ಇದರಲ್ಲಿ ಹಸಿ ಕಸ ಮನೆಯಲ್ಲಿ ಕಲೆಕ್ಟ್ ಆಗೋದೆಲ್ಲ ಹಾಕ್ತಾ ಬರ್ತೀನಿ. ಪಕ್ಕದಲ್ಲಿರುವಂತಹ ಡ್ರಮ್ ಅಲ್ಲಿ ಅಡಿಕೆ ಹಾಳೆ ವೇಸ್ಟೇಜ್ ಕೂಡ ಸುಮಾರು 1 year ಇಂದ ಮಾಡಿರುವಂತಹ ಗೊಬ್ಬರ ಇದೆ. ಅದರಲ್ಲಿ ಒಂದು ಸುಮಾರು ನನ್ನ ಲೇಬರ್ಗೆ ಕೊಟ್ಬಿಟ್ಟಿದ್ದೆ ಸುಮಾರು ಗೊಬ್ಬರನ, ಇನ್ನು ಕೆಲವ್ರಿಗೆ ಕೊಟ್ಟಿದ್ದೀನಿ. ಸೊ ಇರುವಷ್ಟು ಗೊಬ್ಬರನ ಹಾಗೆ ಒಂದು ಸ್ವಲ್ಪ ನೀಟಾಗಿ ಮನೆಯಲ್ಲಿ ಕಲೆಕ್ಟ್ ಆಗುವಂತಹ ಕಸನ ಕೂಡ, ಹಸಿ ಕಸನ ಕೂಡ ಮಿಕ್ಸ್ ಮಾಡ್ತಾ ಇರ್ತೀನಿ ಅದ್ರ ಜೊತೆ. ಸೊ ಇಲ್ಲಿ ನಾನು ನೀಟಾಗಿ ಮೇಲ್ಗಡೆ ಟೆರೆಸ್ನಲ್ಲೇ ಸ್ವಲ್ಪ ನೀಟಾಗಿ ವಾಶ್ ಮಾಡಿಬಿಟ್ಟು ತಗೊಂಡು ಹೋಗ್ತಿದ್ದೀನಿ, ನೋಡ್ತಾ ಇರ್ಬೋದು. ಸೊ ನಾನು ಕಾಲು ಹಿಂಡಿನೇ ಅಲ್ವಾ, ಹಿಂದೆಗಡೆ ಕಾಲೆಲ್ಲ ನೀಟಾಗಿ ತೊಳ್ಕೊಂಡು ಹೊರಡ್ತಾ ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ. ಯಾಕಂದ್ರೆ ಅದು ಕಸ ಅಲ್ವಾ, ಹಾಗಾಗಿ ಅದು ತೊಳೆದ್ಮೇಲೆ ಸ್ವಲ್ಪ ಕಾಲ್ ಎಲ್ಲ ತೊಳ್ಕೊಂಡ್ರೆ ಒಂಥರ ಸಮಾಧಾನ. ಸೊ ಬಟ್ಟೆಗಳೆಲ್ಲ ಒಣಗಿತ್ತು, ಹಾಗಾಗಿ ಅದನ್ನು ಕೂಡ ಹಿಡ್ಕೊಂಡೆ. ಸೊ ಅದಾದ್ಮೇಲೆ ರೆಡಿಯಾಗಿ ಜಿಮ್ಗೆ ಹೊರಟೆ. ಇನ್ನು ಜಿಮ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿರೋದನ್ನ ಹಾಕ್ತೀನಿ ನೋಡಿ ಸ್ನೇಹಿತರೆ. ಸೊ ಸರಿ, 1 ರೂಪಾಯಿ ಕೊಟ್ಟಿದ್ದಾರೆ ವೆಯ್ಟ್ ಚೆಕ್ ಮಾಡ್ಕೊಂಡು ಬನ್ನಿ ಅಂತ. ಸೊ ಇವತ್ತು 5th day, ಸೊ ಅದಕ್ಕೆ ನಾನು ಸ್ವಲ್ಪ ಶೂ ಬಿಚ್ಚಿಬಿಟ್ಟು ಚಪ್ಪಲ್ ಹಾಕೊಂಡು ಹೋಗ್ತಾ ಇದ್ದೀನಿ ಕೆಳಗೆ. ವರ್ಕೌಟ್ ಮಾಡುವಾಗ ಶೂ ಹಾಕೊಳ್ಬೇಕಲ್ಲ, ಈಗ ಬಿಚ್ಚಿ ಚಪ್ಪಲ್ ಹಾಕೊಂಡು ಬರ್ತಾ ಇದ್ದೀನಿ. ನೋಡುವ 5th day ವರ್ಕೌಟ್ ಡೇ ಎಷ್ಟಿರುತ್ತೆ ವೆಯ್ಟ್ ಅಂತ. ಸೊ ಪ್ರೀವಿಯಸ್ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ನೋಡಿ. ಡೇ 1 ವರ್ಕೌಟ್ ಶುರು ಮಾಡೋದಕ್ಕೆ ಮುಂಚೆ ನಂದು ಎಷ್ಟಿತ್ತು ವೆಯ್ಟ್ ಅಂತ ಹೇಳಿದ್ದೀನಿ. ಸೊ ಇದು ಇರೋದು 3rd floor. ಸೊ ಬನ್ನಿ ನೋಡ್ರೆ ಈಗ.
ನಾನೀಗ ಮೊಬೈಲ್ ಕೆಳಗಿಟ್ಟು ವೆಯ್ಟ್ ನೋಡಿ ಮತ್ತೆ ನಿಮಗೆ ಸಿಗ್ತೇನೆ. ನೋಡಿ ಇಲ್ಲಿದೆ ವೆಯ್ಟ್ ನೋಡೋದು, ಇಲ್ಲಿ ಮೊಬೈಲ್ ಇಟ್ಟು ವೆಯ್ಟ್ ನೋಡಿ ಸಿಗ್ತೇನೆ. ಓಕೆನಾ ಸ್ನೇಹಿತರೆ, 63.300. ಸೊ 900 ಗ್ರಾಮ್ ಅಷ್ಟೇ ಕಮ್ಮಿ ಆಗಿರೋದು 5 ದಿವಸದಲ್ಲಿ. ಆಲ್ಮೋಸ್ಟ್ 1 kg ಅಂತ ಹೇಳ್ಬೋದು. ನೋಡೋಣ ಸರ್ ಏನ್ ಹೇಳ್ತಾರೆ ಅಂತ. ವರ್ಕೌಟ್ ಚೇಂಜ್ ಮಾಡ್ಬೋದು. 63.300 ಆಫ್ಟರ್ 5 days. ನಾಟ್ ಇವನ್ 5 days ಆಕ್ಚುಲಿ. 19th ಈವ್ನಿಂಗ್ ಶುರು ಮಾಡಿ, ಸಾರಿ 18th ಈವ್ನಿಂಗ್ ಶುರು ಮಾಡಿರೋದು. 19, 20, 21, 22. ಐ ಥಿಂಕ್ ಜಸ್ಟ್ 4 days. ಯಾ ನೋಡೋಣ ಏನಾಗುತ್ತೆ ಅಂತ. 3rd floor ಹತ್ಕೊಂಬರ ಇಷ್ಟರಲ್ಲಿ ಸಾಕಾಗೋಗುತ್ತೆ. ನೋಡೋಣ ಸರಿ ಏನು ಹೇಳ್ತಾರೆ ಅಂತ. ಹಾಂ 63.3. 1 ಕಿಲೋ ಕಟ್ಟಾಗಿ. ಹಾಂ ಸರ್. ಅದು ಹಾಂ ಮತ್ತೆ ಸ್ವಲ್ಪ ಕೆಳಗಿದೆ ಒಟ್ಟೆ ಕಾಣುವಾಗಿತ್ತು. ಇಲ್ಲಿ ಇಟ್ಕೊಂಡ್ರೆ ಮೊನ್ನೆ ಮೊನ್ನೆ ಮೋಸ್ಟ್ ಇಲ್ಲಿ ಅಂತ ಇಲ್ಲಿ 38 ಇದೆ. 1 ಇಂಚ್ ಕಮ್ಮಿ ಆಗಿದೆ. ಆದ್ರೆ ಇವತ್ತಲ್ಲಿ ಬೇಡ, ಸ್ವಲ್ಪ ಹೊಟ್ಟೆ ಕೆಳಗೆ ಬಂದಾಗ ಇಲ್ಲಿ ಇಟ್ಕೊಳ್ಳುವ. 38.5 ಇದೆ. 38.5 ಇದೆ. ಇವತ್ತು ಅದು ಬೇಡ, ಗಾಡಿ ಬೇಡ, ಡೈರೆಕ್ಟ್ ವರ್ಕೌಟ್ ಹೇಳ್ತೇನೆ. ಡಯಟ್ ಅದೇ ಫಾಲೋ ಮಾಡುವ. ಅದೇ ಫಾಲೋನಾ ಸರ್ ಡಯಟ್? ಅದೇ ಮಾಡುವ. 5 days ರೈಸ್ ಹೇಳಿದಿಲ್ಲ. ರೈಸ್ ಮಧ್ಯಾಹ್ನ ಮಾತ್ರ ಹಿಡಿದಿರಿ. ಸ್ಟಾಪ್ ಮಾಡು. 3 ದಿವಸ ಇದೆ ಮಾಡಿ. ರೈಸೇ ಬೇಡವಾ? ರೈಸೇ ಬೇಡ. ಓಕೆ ಫೈನ್. ಓನ್ಲಿ ಚಪಾತಿ ಓಟ್ಸ್. ಓಕೆ ಫಾರ್ 5 days. 5 days. ಹಾಂ ಅಲ್ಲಿಗೆ ಆಗಲ್ಲ ಇರ್ತದೆ. ಓಕೆ ಓಕೆ ಓಕೆ. Day 5. ಸೊ Day 5 ವರ್ಕೌಟ್ ಆಗಿ ಬಂದ್ಮೇಲೆ ನಾನು ಏನ್ ತಗೊಳ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಫ್ರೂಟ್ಸ್ ತಿಂತೀನಿ, ಮತ್ತೆ ಸ್ವಲ್ಪ ಸಲಾಡ್, ಮತ್ತೆ ಈಗ ಬೆಳಗ್ಗೆ ದೋಸೆ ಮಾಡ್ಕೊಂಡಿದ್ನಲ್ಲ ಚೆನ್ನ ಮತ್ತೆ ಉರದ್ ದಾಲ್ ದೋಸೆ. ಸೊ ಅದ್ರದ್ದು ಸ್ವಲ್ಪ ಹಿಟ್ಟಿದೆ, ಇದೊಂದು ತಿಂತೀನಿ ಇವಾಗ. ಸೊ ನೋಡೋಣ, ನಂಗೆ ಹಸುವಾಗ್ತಿದೆ. ಫಸ್ಟ್ ತಿಂದು ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ, ಸಲಾಡ್ ರೆಡಿ ಮಾಡ್ಕೊಂಡಿದೀನಿ. ಇದು ಫಸ್ಟ್ ತಿಂದು ಮತ್ತೆ ಒಂದು ದೋಸೆ ಆಗೋಷ್ಟು ಹಿಟ್ಟಿದೆಯಲ್ಲ ಅದನ್ನ ತಿಂದು ಸ್ವಲ್ಪ ಓಟ್ಸ್ ತಿನ್ನೋಣ ಅಂತ ಪ್ಲಾನ್ ಮಾಡಿದೀನಿ. ಸೊ ಇವಾಗ ನೋಡಿ ಇಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಸ್ವಲ್ಪ ಸೌತೆಕಾಯಿ, ಕ್ಯಾರೆಟ್, ಮತ್ತೆ ಮೇಥಿ ಮತ್ತೆ ಹೆಸರು ಕಾಳ್ದು ಮೊಳಕೆ ಬರ್ಸಿದ್ನಲ್ಲ ಅದೊಂದು ಸ್ವಲ್ಪ ಇತ್ತದು, ಮತ್ತೆ ಸ್ವಲ್ಪ ಸೌತೆಕಾಯಿ ಹೇಳಿದ್ನಲ್ವಾ. ಸೊ ಇದಿಷ್ಟು ಹಾಕ್ಬಿಟ್ಟು ಸಣ್ಣಗೆ ಹೆಚ್ಚಿ ಹಾಕಿ ಅದಕ್ಕೆ ಸ್ವಲ್ಪ ಆಪಲ್ ಸೈಡರ್ ವಿನಿಗರ್, ಒಂಚೂರು ಎಳ್ಳು, ಮತ್ತೆ ಒಂದ್ ಸ್ವಲ್ಪ ಉಪ್ಪು, ಮತ್ತೆ ಸ್ವಲ್ಪ ಪೆಪ್ಪರ್, ಮತ್ತೆ ಚೂರ್ ಹನಿ. ಸೊ ಇದಿಷ್ಟು ಹಾಕಿದೀನಿ, ಆಪಲ್ ಸೈಡರ್ ವಿನಿಗರ್ ಎಲ್ಲ ಹಾಕಿದೀನಿ. ಸೊ ಈಗ ಇದನ್ನ ತಿಂದು ಮತ್ತೆ ಒಂದು ದೋಸೆ ತಿಂದು ಓಟ್ಸ್ ತಿಂತೀನಿ. ಸೊ ಅಲ್ಲಿಗೆ Day 5 ಡಯಟ್ ಫುಡ್ ನಂದು ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರೆ, ಒಂದು ಅರ್ಧ ಟೊಮೆಟೊನು ಹಾಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಒಂಚೂರು ಟೊಮೆಟೊ ಕೂಡ ಹಾಕ್ತೆ ತಿನ್ನೋಣ ಅನ್ಸ್ತಾ ಇತ್ತು. ಒಂದು ದೊಡ್ಡದು ದೋಸೆ ಆಗೋಷ್ಟು ಹಿಟ್ಟಿತ್ತು. ಸೊ ದೋಸೆ ಹಾಕಿ ಮಸ್ಟರ್ಡ್ ಆಯಿಲ್ ಹಾಕಿದೀನಿ. ಸೊ ಇಲ್ಲಿ ಓಟ್ಸ್ ರೆಡಿ ಆಗಿದೆ. ಅದು ನೋಡೋದಕ್ಕೆ ಅಷ್ಟು ಎಣ್ಣೆ ಕಾಣ್ತಿದೆ, ಚೂರೇ ಹಾಕಿರೋದು, ಬಟ್ ಇಲ್ಲ ಸ್ಪ್ರೆಡ್ ಆಗಿದೆ. ಸಾಸಿವೆ ಎಣ್ಣೆ ಅಲ್ವಾ, ಅದಕ್ಕೆ ಎಲ್ಲೋ ಕಲರ್ ಕಾಣ್ತಾ ಇದೆ. ಟ್ರೈನಿಂಗ್ ಕೊಡ್ತಾ ಇರೋಂತಹ ನಮ್ಮ ಸರ್ ಹೇಳಿದ್ರು ಮಸ್ಟರ್ಡ್ ಆಯಿಲ್ ಇಲ್ಲ ಅಂತಂದ್ರೆ ಸನ್ಫ್ಲವರ್ ಆಯಿಲ್ ತಗೊಳ್ಳಿ ಅಂತ, ಕೋಕೋನಟ್ ಆಯಿಲ್ ಬೇಡ ಅಂತ. ಹಾಗಾಗಿ ನಾನು ಈ ಒಂದು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೋಡುವ, ಇವತ್ತು ಆಕ್ಚುಲಿ ವೆಯ್ಟ್ ಚೆಕ್ ಮಾಡಾದ್ಮೇಲೆ ಇನ್ನ 5 days ನಾನು ಇದೇ ಡಯಟ್ ಪ್ಲಸ್ ಇನ್ನೊಂದು ಎಕ್ಸ್ಟ್ರಾ ಹೇಳಿದ್ದಾರೆ, ಮಧ್ಯಾಹ್ನದ ಹೊತ್ತು ಕೂಡ ರೈಸ್ ಕಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಇನ್ನೊಂದು 5 days. ಸ್ನೇಹಿತರೆ, ಇದಾಗಿತ್ತು ನನ್ನ ಒಂದು 5th ಡೇ ಡಯಟ್ ಪ್ಲಾನ್. ಸೊ ಇದಾದ್ಮೇಲೆ ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದೆ ನೋಡೋಣ. ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರ್ಡಿಯೋ ಮಾಡುವಾಗ ಅಂದ್ರೆ ಸೈಕ್ಲಿಂಗು, ಟ್ರೆಡ್ಮಿಲ್ ಎಲ್ಲ ಅರೌಂಡ್ 200 ಕ್ಯಾಲೋರೀಸ್ ಬರ್ನ್ ಮಾಡ್ತಾ ಇದ್ದೆ, 200 to 230. ಅದಾದ್ಮೇಲೆ ವರ್ಕೌಟ್ ಸ್ವಲ್ಪ ಮಾಡಿಸ್ತಾ ಇದ್ರು, ಅದ್ರಲ್ಲಿ ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ. ಅರೌಂಡ್ 300 ಅಂತ ಹೇಳ್ಬೋದು. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.